ನವೀನ್ ಅವರ ಪ್ರಶ್ನೆಗೆ ಈ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರು ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು 18,000 ರೌಡಿ ಸೀಟರ್ ಮೇಲಿನ ಕೇಸನ್ನು ವಾಪಸ್ ತಗೊಂಡು ಒಂದು ಉತ್ತರ ಕೊಟ್ಟರಂತೆ. ಮತ್ತಿನ್ನು ಹುಬ್ಬಳ್ಳಿ ಯಾವ ಘಟನೆಯಪ್ಪ? ಅವ್ರ ಕಣ್ಣಿಗೆ ದೊಡ್ಡದ ಅಲ್ಲ, ತುಷ್ಟೀಕರಣ ರಾಜಕಾರಣ. ಅದ ಮೊನ್ನೆ ಹುಬ್ಬಳ್ಳಿಯೊಳಗೆ ನಡೆದಂಥ ಅತ್ಯಾಚಾರ ಬಿಹಾರದವ ಬಿಟ್ಟ ಯಾವನೋ ಕರೀಮ್ನೋ ರಹೀಮ್ನೋ ಮಾಡಿದ್ದಂದ್ರೆ ಶೂಟೌಟ್ ಹಾಕಿದ್ದಿಲ್ಲ. ಅವ ಯಾರು ಕೇಳ್ದವ, ಅವಾಗ ಯಾರು ದಿಕ್ಕಿಲ್ಲ, ಬಿಹಾರದವದನ, ಸರ್ಕಾರದ ಹೆಸರು ಕೇಳಕತ್ತೈತಿ, ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಳಕತ್ತೈತಿ ಅನ್ನೋದಕ್ಕೆ ಸರ್ಕಾರಿ ಪ್ರಾಯೋಜಿತ ಶೂಟೌಟ್. ಅವನ ಕರೀಮ್ನೋ ರಹೀಮ್ನೋ ಇಮಾಮನೋ ಆಗಿದ್ರೆ ಶೂಟೌಟ್ ಹಾಕಿದ್ದಿಲ್ಲ. ಹಿಂದಾಗ್ಯಾವ, ಏನೂ ಆಗಿಲ್ಲ. ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಜೀಪ್ ಮೇಲೆ ಎತ್ತಿ ಕುಣಿದಾಡಿದ್ರು ಹುಬ್ಬಳ್ಳಿಯಾಗ. ಕೇಸ್ ವಾಪಸ್ ತಗೊಂಡ್ರು. ಇವ್ರ ಕೈಯಾಗ ಮತ್ತು ಸಂವಿಧಾನ ಪುಸ್ತಕ. ನಾನಂತೂ ಇಂಥ ಸರ್ಕಾರ ನೋಡಿದ್ದಿಲ್ಲಪ್ಪ. ನಾನು 4 ಟರ್ಮ್ ಮೇಲೆ. ವಿಚಿತ್ರ ಅಂದ್ರೆ ಎಲ್ಲೋ ಕರ್ಕೊಂಡು ಹೋಗಿ ಆ ಹುಡುಗನ ಬಿಟ್ಟ ಒಬ್ಬ ಹೆಣ್ಮಗಳ ಕಡೆ ಯಾ ಗಂಡಸರು ಅಂತ ಪಿಸ್ತೂಲ್ ಇದ್ದಿಲ್ಲ ಈ ಸರ್ಕಾರ. ಎಲ್ಲ 5 ಪೂಜೆ ದಿವಸ ಪೂಜೆ ಮಾಡಕ್ಕೆ ಇಟ್ಕೊಂಡ್ರ ಪೊಲೀಸರ ಪಿಸ್ತೂಲು. ಆದರೂ ಪೊಲೀಸ್ ಕಮಿಷನರ ಒಂದು ಧೈರ್ಯವನ್ನು ನಮಿಸ್ತಾರೆ, ಶಶಿಕುಮಾರ್ ಅವರ ಧೈರ್ಯವನ್ನು. ಕಾನೂನಾತ್ಮಕವಾಗಿ ಏನಕ್ಕೈತೋ ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ, ಆದರೆ ಅಟ್ಲೀಸ್ಟ್ ಸ್ವಲ್ಪ ಭಯ ಹುಟ್ಟುವಂಥ ವಾತಾವರಣಕ್ಕೆ PSI ಅನ್ನಪೂರ್ಣ ಏನದಳಲ್ಲ, ಆಕೆಗೆ ಒಂದು ಸಲ್ಯೂಟ್, ಅಭಿನಂದನೆಗಳು.